ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ? ನಾನು ಶೈಲಜಾ. ನಮ್ಮ ಹೋಮ್ ಮೇಡ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಕರ್ನಾಟಕದ ಟ್ರೆಡಿಷ್ನಲ್ ಫುಡ್ಡು, ಪೌಷ್ಟಿಕಾಂಶಯುಕ್ತ ಆಹಾರವಾದಂತಹ ರಾಗಿ ಮುದ್ದೆಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಕೇವಲ 3 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೋಸ್ಕರ ನಾನು 1 ಬೌಲ್ನಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. 1 ಬೌಲ್ ರಾಗಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಅಷ್ಟೇ ಬೇಕಾಗೋ ಇಂಗ್ರೀಡಿಯೆಂಟ್ಸು. ನಾನೊಂದು ಪಾತ್ರೆಗೆ ಇಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕ್ತಾಯಿದ್ದೀನಿ. ಯಾವ ಬೌಲ್ನಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ನೋ ಅದೇ ಬೌಲ್ನಲ್ಲಿ ನಾನು 1 ಬೌಲ್ ರಾಗಿ ಹಿಟ್ಟಿಗೆ 2 ಬೌಲ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ನಾವು ಇದನ್ನೆಲ್ಲ ಮಿಕ್ಸ್ ಮಾಡೋಣ. ನಾನೊಂದು ವಿಸ್ಕರ್ನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಬೌಲ್ ರಾಗಿ ಹಿಟ್ಟು, 2 ಬೌಲ್ ನೀರು, ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗಿದೆ. ಈಗ ಈ ಥರ ವಿಸ್ಕರ್ ಇಲ್ಲ ಅಂದರೆ ಮಾಮೂಲಿ ಸೌಟು, ಡೈಲಿ ಏನು ಮನೇಲಿ ಅಡುಗೆ ಮಾಡ್ತೀವಲ್ಲ ಆ ಸೌಟಿನ ಸಹಾಯದಿಂದಲೇ ನಾವು ಮಿಕ್ಸ್ ಮಾಡ್ಕೊಂಡು ಬಿಡ್ಬೋದು. ನೋಡಿ, ನಾನು ಮುದ್ದೆ ಕೋಲೇನು ಬಳಸಲ್ಲ ಇಲ್ಲಿ, ಈ ಥರ ಸೌಟಲ್ಲೇ ಮುದ್ದೆ ಮಾಡ್ತೀನಿ. ತುಂಬ ಸುಲಭವಾಗಿರುತ್ತೆ. ಈ ಮಿಕ್ಸನ್ನು ನಾವೀಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಬಿಸಿಗಿಡೋಣ. ಏನಿಲ್ಲ ಫ್ರೆಂಡ್ಸ್, 1 ನಿಮಿಷ ಇದನ್ನು ಕೈ ಆಡಿಸ್ತಾ ಇದ್ದರೆ ಸಾಕು, ಎಲ್ಲ ಗಟ್ಟಿಯಾಗಿ ಮುದ್ದೆ ಹದಕ್ಕೆ ಬಂದುಬಿಡುತ್ತೆ. ಈ ನಮ್ಮ ವಿಡಿಯೋ ಹೊಸಬರಿಗೆ, ಯಾರಿಗೆಲ್ಲ ಮುದ್ದೆ ಕಲಿಬೇಕು ಅಂತಿದ್ದೀರಾ ಅಂಥವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದು ಮುದ್ದೆನ ಬೇರೆ ಬೇರೆ ಥರನೂ ಮಾಡ್ಬೋದು. ಇದು ಸುಲಭವಾದ ಮೆಥಡು, ಅದಕ್ಕೋಸ್ಕರ ನಾನಂತೂ ಹೀಗೆ ಮಾಡ್ತೀನಿ. ನೀವು ಇದೇ ಥರ ಮಾಡಿ, ತುಂಬ ಸುಲಭವಾಗಿರುತ್ತೆ, ಬೇಗ ಮಾಡ್ಕೊಂಡು ಬಿಡ್ಬೋದು. ನೋಡಿ, ಹಿಟ್ಟೆಲ್ಲ ಕುದೀತಾ ಇದೆ. ಈ ಥರ ಕೈ ಆಡಿಸಿ ನೋಡಿ, ಗಟ್ಟಿ ಆಯಿತು. ಈಗ ಈ ಥರ ಹಿಟ್ಟೆಲ್ಲ ಗಟ್ಟಿಯಾದಮೇಲೆ ಇದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು ನಾವು ಒಂದು 2-3 ಸೆಕೆಂಡು ಬಿಟ್ಬಿಡಬೇಕು. ಹಾಗೆಯೇ ಗ್ಯಾಸ್ ಮೇಲೆ ಆನ್ ಇರಲಿ, ಗ್ಯಾಸ್ ಸ್ಟವ್ ಆನ್ ಇರಲಿ. ನೋಡಿ, ಆ ಮುಚ್ಚಳ ತೆಗೆದ ಮೇಲೆ ನೋಡಿದ್ರೆ ಈ ಥರ ನಮ್ಗೆ ಹಿಟ್ಟು ಹದ ಬಂದಿರುತ್ತೆ. ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಹಿಟ್ಟಿನ ಘಮ ಬರುತ್ತೆ ನಮಗೆ. ಈ ಮುದ್ದೆ ರೊಟ್ಟಿ ಮಾಡ್ತೀವಲ್ಲ, ರೊಟ್ಟಿ ಮಾಡಿದಾಗ ರೊಟ್ಟಿ ಸುಟ್ಟ ಸ್ಮೆಲ್ಲು ಬರುತ್ತೆ. ಆಗ ನಾವು ತಗೊಳ್ಬೇಕು ಹಿಟ್ಟನ್ನೆಲ್ಲ. ಸ್ವಲ್ಪ ಹಿಟ್ಟು ಕೈ ಹಾಕೋಷ್ಟು ತಣ್ಣಗಾಗಲಿ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಳ್ಳೋದು, ರಾಗಿ ಮುದ್ದೆ ಮಾಡೋದು. ತುಂಬ ಸುಲಭ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಕೈಗೆ ಸ್ವಲ್ಪ ನೀರು ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ತುಪ್ಪನೂ ಹಚ್ಕೊಳ್ಬೋದು. ನೋಡಿ, ಈ ಥರ 2 ಕೈಗಳ ಸಹಾಯದಿಂದ ಮಾಡ್ಬೋದು. ನಾನಂತೂ ಒಂದೇ ಕೈಯಲ್ಲಿ ಮಾಡ್ತೀನಿ. ನನಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಳ್ಳೋದು ಈ ಥರ ನನಗೆ ರೂಢಿಯಾಗಿದೆ. ಇದು ಒಂದೇ ಕೈಯಲ್ಲಿ ರಾಗಿ ಮುದ್ದೆ ಮಾಡಿ. ನೀವು 2 ಕೈಗಳಿಂದನೂ ಮಾಡ್ಬೋದು, ಇಲ್ಲ ಇನ್ನೊಂದು ಪ್ಲೇಟ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಆ ಪ್ಲೇಟ್ಗೆ ಈ ಥರ ರಾಗಿ ಮುದ್ದೆನ ಹಾಕೋ ಥರನೂ ಮಾಡ್ಬೋದು. ತುಂಬ ಸುಲಭವಾಗಿರುತ್ತೆ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ. ಜೊತೆಗೆ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವಂಥ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತೆ. ಜೊತೆಗೆ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಇನ್ನೂ ನಾವು ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡಿ. ಫ್ರೆಂಡ್ಸ್, ಅಡುಗೆ ಮಾಡೋದು ಒಂದು ಕಲೆ ಆದರೆ ಅದನ್ನು ಅತ್ಯಂತ ಸುಲಭವಾಗಿ, ಸ್ವಚ್ಛವಾಗಿ, ಸರಳವಾಗಿ ಮಾಡೋದು ಒಂದು ಜಾಣ್ಮೆ. ಆದ್ದರಿಂದ ಅತ್ಯಂತ ಜಾಣ್ಮೆಯಿಂದ ನಾವು ಅಡುಗೆಗಳನ್ನು ಮಾಡ್ಕೊಂಡು ಹೋಗೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ. ಥ್ಯಾಂಕ್ ಯು.